ನಮಸ್ಕಾರ ಗೆಳೆಯರೇ, ಇವತ್ತು ನಾನು ನಿಮಗೆ ಕ್ಯಾಸ್ಟ್ ಐರನ್ ತವಾನ ಹೇಗೆ ಕ್ಲೀನ್ ಮಾಡೋದು ಅಂತ ತಿಳಿಸೋಕ್ಕೆ ಈ ವಿಡಿಯೋ ಮಾಡ್ತಾಯಿದ್ದೀನಿ. ನಾನು ಈ ತವಾನ ಫ್ಲಿಪ್ಕಾರ್ಟಲ್ಲಿ ಸ್ವಿಟ್ಜರ್ಲೆಂಡ್ ದೇಶದಲ್ಲಿ ತೊಗೊಂಡಿದ್ದೀನಿ. ಇದನ್ನು ಫಸ್ಟು ನೀರಲ್ಲಿ ಚೆನ್ನಾಗಿ ವಾಶ್ ಮಾಡಬೇಕು. ಡಿಶ್ ವಾಶ್ ಬಾರ್ ಹಾಕಿ ಚೆನ್ನಾಗಿ ತೊಳಿಬೇಕು. ಎಷ್ಟು ಚೆನ್ನಾಗಿ ತೊಳಿತೀವೋ ಅಷ್ಟು ಚೆನ್ನಾಗಿ ಗಲೀಜೆಲ್ಲ ಬಿಟ್ಕೊಳ್ಳುತ್ತೆ. ಚೆನ್ನಾಗಿ ಬ್ರಷ್ ಹಾಕಿ ಚೆನ್ನಾಗಿ ಉಜ್ಜಿ ತೊಳಿಬೇಕು. 1 ನಿಮಿಷ 2 ನಿಮಿಷ ಎಷ್ಟು ತೊಳೆದು ಅಷ್ಟು ಚೆನ್ನಾಗಿ ಅಚ್ಚುಕಟ್ಟಾಗಿ ತವಾ ಕ್ಲೀನ್ ಆಗುತ್ತೆ. ನಾನು ಚೆನ್ನಾಗಿ ನೀರು ಹಾಕಿ ಚೆನ್ನಾಗಿ ತೊಳಿತಾ ಇದ್ದೀನಿ. ನೋಡಿ, ಇದೇ ಥರ ತೊಳಿರಿ. ತೊಳೆದ್ಮೇಲೆ ಮತ್ತೆ ಚೆನ್ನಾಗಿ ನೀರಲ್ಲಿ ಮತ್ತೆ ತೊಳಿರಿ. ಸೋಪೆಲ್ಲ ಹೋಗೋಂಗೆ ಹಿಂದೆ ಮುಂದೆ ಎಲ್ಲ ತೊಳೆದ್ಬಿಟ್ಟು ಚೆನ್ನಾಗಿ ನೀರಲ್ಲಿ ವಾಶ್ ಮಾಡ್ತಾಯಿರಿ. ಮತ್ತು ಅದನ್ನು ಸ್ಟವ್ ಮೇಲಿಟ್ಟು ಬಿಸಿನೀರು ಹಾಕ್ಬಿಟ್ಟು ಅದಕ್ಕೆ ಅಡುಗೆ ಸೋಡಾ ಹಾಕಿ 1 ಸ್ಪೂನು ಅಡುಗೆ ಸೋಡಾ ಹಾಕ್ಬಿಟ್ಟು ಮತ್ತೆ 1 ಸ್ಪೂನು ವಿನಿಗರ್ ಹಾಕಿ ಮತ್ತೆ ಚೆನ್ನಾಗಿ 1-2 ನಿಮಿಷ ಕುದಿಸಿದಾಗ ಏನಾಗುತ್ತೆ, ಅದರಲ್ಲಿರೋಂಥ ಗಲೀಜೆಲ್ಲ ಬಿಟ್ಕೊಳ್ಳುತ್ತೆ. ವಿನಿಗರು ಮತ್ತು ಸೋಡಾ ಹಾಕಿದ್ದಾಗ ಫುಲ್ಲು ಕ್ಲೀನ್ ಆಗುತ್ತೆ. ಚೆನ್ನಾಗಿ ಕುದಿ ಆದಮೇಲೆ ಮತ್ತೆ ತೊಳೆದ್ಬಿಟ್ಟು ಮತ್ತೆ ಅದನ್ನು ಆನಿಯನ್ನಲ್ಲಿ ಚೆನ್ನಾಗಿ ಕ್ಲೀನ್ ಮಾಡಿ 1-2 ಸ್ಪೂನ್ ಆಯಿಲ್ ಹಾಕಿ ಮತ್ತೆ ಆನಿಯನ್ನಲ್ಲಿ ಚೆನ್ನಾಗಿ ಉಜ್ಜಿ. ಆವಾಗ ಅದರಲ್ಲಿರೋಂಥ ಇನ್ನೂ ಸ್ವಲ್ಪ ಗಲೀಜು ಏನಾದರೂ ಇದ್ದರೆ ಕ್ಯಾಸ್ಟ್ ಐರನ್ದಲ್ವಾ, ಸೊ ಹಾಗಾಗಿ ಮತ್ತೆಲ್ಲ ಕ್ಲೀನ್ ಆಗುತ್ತೆ. ಮತ್ತು ಅದಕ್ಕೆ ಸಣ್ಣದಾಗಿ ಈರುಳ್ಳಿ ಹಚ್ಚಿಟ್ಕೊಂಡಿರೋದನ್ನ ಅದ್ರ ಮೇಲೆ ಹಾಕಬೇಕಾಗುತ್ತೆ. ಸೊ ನಾನು ಸಣ್ಣದಾಗಿ ಈರುಳ್ಳಿ ಹಚ್ಚಿಟ್ಕೊಂಡಿದ್ದೆ, ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿದಾಗ ಏನೇ ಫುಲ್ಲು ಕ್ಲೀನಾಗಿ ಬಿಡುತ್ತೆ, ಒಂಚೂರು ಗಲೀಜಿರಲ್ಲ. ಎಷ್ಟೇ ಕ್ಯಾಸ್ಟ್ ಐರನ್ ಅಲ್ವಾ, ಹಂಗಾಗಿ ನಾವು ಎಷ್ಟು ಕ್ಲೀನ್ ಮಾಡಿದ್ರು ಸಾಲದು. ಮತ್ತು ಅದನ್ನು 1 ನಿಮಿಷ ಚೆನ್ನಾಗಿ ಫ್ರೈ ಮಾಡಿದಾಗ ಏನಾಗುತ್ತೆ, ಸುತ್ತಲೂ ಗಲೀಜು ಏನಾದರೂ ಇದ್ದರೆ ಆ ಈರುಳ್ಳಿಲಿ ಬಂದುಬಿಡುತ್ತೆ. ಸೊ ಫೈನಲಿ ನೀವೇನು ಮಾಡಬೇಕಂದ್ರೆ, ಈರುಳ್ಳಿನೆಲ್ಲ ಕ್ಲೀನ್ ಮಾಡಿಬಿಟ್ಟು 5 ನಿಮಿಷ ಲೋ ಫ್ಲೇಮಲ್ಲಿ ಬಿಸಿ ಮಾಡಿ ಒಳ್ಳೆ ಬಟ್ಟೆ ತೊಗೊಂಡು ಚೆನ್ನಾಗಿ ಉಜ್ಜಿಬಿಟ್ಟು ಫೈನಲಿ ಕ್ಯಾಸ್ಟ್ ಐರನ್ ತವಾ ರೆಡಿಯಾಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್.